ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಚಾನಲ್. ನಾನಿವತ್ತು ನಿಮಗೆ ರೆಂಟಲ್ ಇನ್ಕಮ್ ಬರುವಂತಹ ಮನೆಗಳನ್ನ ತೋರಿಸ್ಕೊಂಬಂದಿದ್ದೀನಿ. ಒಂದೇ ಜಾಗದಲ್ಲಿ 4 ಬಿಲ್ಡಿಂಗ್ಗಳು ಬರುತ್ತೆ. ಫಸ್ಟ್ನೇದು, ಅದು ಸೆಕೆಂಡು, ಥರ್ಡು. ನಾನು ನಿಮ್ಗೆ ಇವತ್ತು ಓನ್ಲಿ ಕಾರ್ನರು, ನಾರ್ತ್ ಆ್ಯಂಡ್ ವೆಸ್ಟ್ ಇರುವಂತಹ ಕಾರ್ನರು ರೆಂಟಲ್ ಇನ್ಕಮ್ ಬಿಲ್ಡಿಂಗ್ನ ತೋರ್ಸೋಕೆ ಬಂದಿದ್ದೀನಿ. ಫುಲ್ ಅಡ್ರೆಸ್ಸು ಈ ಮೇನ್ ರೋಡ್ ಪಕ್ಕದಲ್ಲಿರುವಂತಹ ನಾಮಫಲಕ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ನಮಗೆ ವೆಸ್ಟ್ ಫೇಸಲ್ಲಿ ಬರುವಂಥ ಎಲಿವೇಶನ್. ವೆಸ್ಟ್ ಫೇಸ್ ರೋಡ್ ಸೈಡಿಗೆ 43 ಅಡಿ ಬರುತ್ತೆ. 30 ಅಡಿಗಿಂತ ಜಾಸ್ತಿ ಇರುವಂತಹ ರಸ್ತೆ ಸಿಗುತ್ತೆ. ಪಕ್ಕನೂ ಇರುವಂತಹ ಬಿಲ್ಡಿಂಗ್ ಕೂಡ ಸೇಲ್ಗಿರುವಂಥದ್ದು. ಇದರಲ್ಲಿ ನಮಗೆ ಕಮರ್ಷಿಯಲ್ ಶಾಪ್ ಸಿಗುತ್ತೆ. ಒಂದು ವೆಸ್ಟ್ ಫೇಸು ಬಿಗ್ ಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ಇರುವಂತಹ ಎಲ್ಲ ಬಿಲ್ಡಿಂಗ್ಗಳು ರೆಂಟಲ್ ಪರ್ಪಸ್ಸು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು ನಾರ್ತ್ ಫೇಸು ರೋಡು, ಟಾರ್ ರಸ್ತೆ ಆಗಿದೆ. ಇದು 30 ಅಡಿ ಸಿಗುತ್ತೆ. ನಾರ್ತ್ ಫೇಸಿಗೆ ನಮಗೆ 20 ಸಿಗುವಂಥದ್ದು. ಫ್ರಂಟ್ ಎಲಿವೇಷನ್ ನಾರ್ತ್ ಫೇಸಲ್ಲಿ ಈ ಥರ ಇರುತ್ತೆ. ಇದರಲ್ಲಿ ಪಕ್ಕದಲ್ಲಿ ಇರುವಂತಹ ಬಿಲ್ಡಿಂಗ್ ಕೂಡ ಸೇಲ್ಗೆ ಇರೋದು. ಟೋಟಲ್ 4 ಬಿಲ್ಡಿಂಗ್ಗಳು ಬರುತ್ತೆ. ನಾರ್ತ್ ಫೇಸು ಗೇಟ್ ಬರುತ್ತೆ. ಇವರೆಲ್ಲ ಯಾಕೆ ರೆಂಟಲ್ ಪರ್ಪಸ್ ಇಲ್ಲಿ ಕಟ್ಟಿದ್ದಾರೆ ಅಂತಂದರೆ, ಇಲ್ಲಿ 4 ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದೆ. ನ್ಯಾಷನಲ್ ಜುಬ್ಲಿ ಸ್ಕೂಲು, NPS, ಪೂರ್ಣ ವಿಕಾಸ, ದಯಾನಂದ ಸಾಗರ್ ಸ್ಕೂಲ್. ಹಾಗಾಗಿ ಎಲ್ಲ ರೆಂಟಲ್ ಪರ್ಪಸ್ಗೆ ಮನೆಗಳು ಹುಡುಕ್ತಾರೆ, ಬೇಗ ಅಕ್ಯುಪೈ ಆಗುತ್ತೆ. ಈ ಬಿಲ್ಡಿಂಗ್ ಬಗ್ಗೆ ಹೇಳಬೇಕು ಅನ್ನೋ ಹಾಗಿದ್ರೆ, ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು, ಒಂದು ಕಮರ್ಷಿಯಲ್ ಶಾಪ್ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಟಾಪ್ 4th ಫ್ಲೋರಲ್ಲಿ 1 BHK ಬರುವಂಥದ್ದು. ಬನ್ನಿ, ನಾನು ನಾರ್ತ್ ಫೇಸ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ. ಮನೆ ಹೆಸರು ಬೇಕಾದ್ರೆ ಬರ್ಕೊಳ್ಳೋದಕ್ಕೆ ವಿಶಾಲವಾದ ಜಾಗ ಬಿಟ್ಟಿದ್ದಾರೆ, ಹೆಸರನ್ನ ಬರ್ಕೋಬೋದು. ಈ ಕಡೆಯಿಂದ 2 ವೀಲರ್ಗಳು ಪಾರ್ಕ್ ಮಾಡ್ಬೋದು. ಹಾಫ್ ಗೇಟ್ ಕೊಟ್ಟಿದ್ದಾರೆ, ಸ್ಪೇಷಿಯಸ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಓನರ್ ಒಂದು ಕಾರ್ ನಿಲ್ಲಿಸ್ಕೊಂಡು ಅಕ್ಕಪಕ್ಕದಲ್ಲಿ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಈ ಗೋಡೆ ಪಕ್ಕದಲ್ಲಿ ನಮಗೆ ಕಮರ್ಷಿಯಲ್ ಶಾಪ್ ಇರುವಂಥದ್ದು. ಈ ಕಡೆಯೂ ಗೇಟ್ ಸಿಗುತ್ತೆ. ಲೈಕ್ ಪಾರ್ಕಿಂಗ್ ಲೇಔಟ್ ನಮಗೆ ಈ ಥರ ಇದೆ. ಅದು ಬೋರ್ವೆಲ್ಲು. ಇದು 15,000 ಲೀಟರ್ ಇರುವಂತಹ ಸಂಪ್ ಸಿಗುತ್ತೆ. ಪ್ರತಿಯೊಂದು ಮನೆಗಳಿಗೂ ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್ ಕೊಟ್ಟಿದ್ದಾರೆ. ನೋಡಿ, ಬ್ಯುಸಿ ಏರಿಯಾ, ತುಂಬ ಸೌಂಡ್ ಕೇಳ್ತಾ ಇದ್ದೀರಾ. ವೆರಿ ಗುಡ್ ಲೊಕೇಶನ್ ಅಂತ ಹೇಳ್ತೀನಿ. ಇಷ್ಟು ಪಾರ್ಕಿಂಗಲ್ಲಿ ಇರುವಂಥದ್ದು ಗೆಳೆಯರೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಸೆರಾಮಿಕ್ ಟೈಲ್ಸ್ ಎಲ್ಲ ಕೊಟ್ಟಿದ್ದಾರೆ 1 by 1. ನಲ್ಲಿ ಪಾಯಿಂಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಅವ್ರವ್ರ ಮನೇಲಿ ಅವ್ರವ್ರ ಗ್ಯಾಸ್ನ ಇಟ್ಕೊಳ್ಳೋವಂಥದ್ದು. ಗ್ಯಾಸ್ ಪ್ರೊವಿಷನ್ ಇಲ್ಲಿ ಮಾಡಿಲ್ಲ. ಆಮೇಲೆ ಎಲೆಕ್ಟ್ರಿಕ್ ಅನ್ಸಲ್ಲಿ ಯಾರದೇ ಮನೆಯಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳಿದ್ದರೆ ಈಸಿಯಾಗಿ ಪಾರ್ಕಿಂಗಲ್ಲಿ ಎಲೆಕ್ಟ್ರಿಕ್ ಮಾಡ್ಬೋದು. ಇದು ಸ್ವಲ್ಪ ಸ್ಟೋರೇಜ್. ಸ್ಟೇರ್ ಕೇಸ್ ಬಂದು 3 ಅಡಿ ವೈಡ್ ಕೊಟ್ಟಿದ್ದಾರೆ. SS ರೇಲಿಂಗ್ಸು, ಗ್ರಾನೈಟ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ UPVC ವಿಂಡೋ, ಅದಕ್ಕೆ ಗ್ಲಾಸ್ ಅಟ್ಯಾಚ್ಮೆಂಟ್ ಕೊಟ್ಟಿರುವಂಥದ್ದು. ತುಂಬ ಶಬ್ದ ಬರ್ತಾ ಇದೆ ಅನಿಸುತ್ತೆ, ಬಿಕಾಸ್ ಗಾಡಿಗಳು ತುಂಬ ಓಡಾಡ್ತಾ ಇದ್ದಾವೆ. ಫಸ್ಟ್ ಫ್ಲೋರಲ್ಲಿ 2 BHK ಸಿಗುತ್ತೆ. ವಾಲ್ ಕ್ಲೈನಿಂಗ್ ಬಂದು 2x4 ಬ್ಯಾಟ್ರಿ ಫುಟ್ ಟೈಲ್ಸು, UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. PVC ಫಾಲ್ ಸೀಲಿಂಗು. ಸ್ಪೇಷಿಯಸ್ ವರಾಂಡ ಸಿಗುತ್ತೆ. SS ಅಟ್ಯಾಚ್ಮೆಂಟು ಟಫನ್ ಕೊಡುತ್ತೆ. ಮತ್ತು 304 ಗೇಜ್ ಇರುವಂಥ SS ರೇಲಿಂಗ್ಸು ಚೆನ್ನಾಗಿದೆ. ಇದು ಮೇನ್ ಡೋರು 2 BHKದು. ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇದೆ. 3 ರಿಂದ 4 ಚೇರ್ಗಳು ಹೊರಗಡೆ ಹಾಕೊಂಡು ಕೂತ್ಕೋಬೋದು. ಮೇನ್ ಡೋರು ನಾರ್ತ್ ಫೇಸ್ ಬರುತ್ತೆ. ಟೀ ಕುಡಲ್ಲಿ ಮಾಡಿದ್ದಾರೆ. ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ನಾನು ಜಸ್ಟ್ 1 ಫ್ಲೋರ್ನ ತೋರಿಸ್ತೀನಿ, ಯಾಕಂದರೆ ಈ ಮನೆ ನೋಡಿದರೆ ನೀವು ಇನ್ನೂ 2 ಮನೆ ನೋಡಿದ ಹಾಗೆ. ಹಾಗಾಗಿ ಗಮನವಿಟ್ಟು ಕ್ಲೀನಾಗಿ ನೋಡ್ಕೊಳ್ಳಿ. ಈ ಫ್ಲೋರ್ನ ಕ್ಲೀನಾಗಿ ತೋರಿಸ್ತೀನಿ. ಫ್ಲೋರ್ ಬಂದು ಗ್ರಾನೈಟು. ಸ್ಪೇಷಿಯಸ್ ಹಾಲ್ ಸಿಗುತ್ತೆ, ಬಿಗ್ ಹಾಲು. ಫಾಲ್ ಸೀಲಿಂಗ್ ಬಂದು POP ಫಾಲ್ ಸೀಲಿಂಗು, ಸರಿನಾ. ಇದು TV ಕ್ಯಾಬಿನೆಟ್ಟು. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ಒಂದು ಕಾಮನ್ ಬೆಡ್ರೂಮ್ ಈ ಥರ ಇದೆ. ಹಾಲು ಹೆವಿ ದೊಡ್ಡ ಹಾಲು. ಉದ್ದಕ್ಕೂ ನಾವು L ಶೇಪಲ್ಲಿ ಸೋಫಾ ಹಾಕ್ಕೋಬೋದು. ಬಾಡಿಗೆ ಅಂತ ಕೇಳಿದರೆ 20 ರಿಂದ 22 ಸಾವಿರ ರೂಪಾಯಿ ಬರುತ್ತೆ ಈ ಒಂದು ಮನೆಗೆ. ಮೇನ್
ಡೋರ್ ಏನಿದೆಯಲ್ಲ ನಾರ್ತ್ ಫೇಸು, UPVC ವಿಂಡೋ, ಮಸ್ಕಿಟೋ ಲೇಯರ್ ಇರುವಂಥದ್ದು. ಇದು TV ಕ್ಯಾಬಿನೆಟು. ಇದ್ರ ಹಿಂದ್ಗಡೆ ಕಾಮನ್ ಬೆಡ್ರೂಮ್, ಕಾಮನ್ ಟಾಯ್ಲೆಟು, ಹ್ಯಾಂಡ್ ಬೇಸನ್ ಏರಿಯಾ. ಇದು ಅಟ್ಯಾಚ್ ಬೆಡ್ರೂಮು. ಆಮೇಲೆ ಇದು ಒಂದು ಕಿಚನ್ ರೂಮ್. ಫಸ್ಟ್ ನಾನು ಹಾಲ್ನ ಕವರ್ ಮಾಡಿ ತೋರಿಸ್ಬಿಡ್ತೀನಿ. ಹಾಲ್ ನೋಡಿದ್ದೀರಾ? ಈಗ ಕಾಮನ್ ಬೆಡ್ರೂಮ್ ಇದೆ, ತೋರಿಸ್ತೀನಿ. ಕಾಮನ್ ಬೆಡ್ರೂಮ್ ಇದ್ದಾಗಿರುತ್ತೆ ಗೆಳೆಯರೆ. ರಸ್ತೆ ಪಕ್ಕದಲ್ಲಿರೋದ್ರಿಂದ ವೆಂಟಿಲೇಷನ್ ಇಲ್ಲಿ ಚೆನ್ನಾಗಿ ಬರುತ್ತೆ. ಓಕೆ, UPVC ವಿಂಡೋ ವಿತ್ ಮಸ್ಕಿಟೋ ಲೇಯರ್. ವಾರ್ಡ್ರೋಬರೆಲ್ಲ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರು. ಇದು ಕಾಮನ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ನ ಈಸಿಯಾಗಿ ಹಾಕ್ಕೋಬೋದು. ಹಾಗೆ ಇಲ್ಲಿ ನಮಗೊಂದು ಹ್ಯಾಂಡ್ ಬೇಸನ್ ಏರಿಯಾ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಕಾಮನ್ ಬಾತ್ರೂಮ್ ಇಲ್ಲಿ ಬರುತ್ತೆ. ಎಲ್ಲ ಫಿಟ್ಟಿಂಗ್ ಆಗಿದೆ ಆಲ್ರೆಡಿ. ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಮೇಲ್ಗಡೆ ಎಕ್ಸಾಸ್ಟ್ ಫ್ಯಾನ್ಗೆ, ಶವರು, ಗೀಸರ್ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ. ಒಂದು ಬಿಗ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಇದಕ್ಕೆ ಕಾಮನ್ ಬಾತ್ರೂಮ್ ಇದ್ದಾಗಿರುತ್ತೆ. ಹ್ಯಾಂಡ್ ಬೇಸನ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನೀವು ಡೈನಿಂಗ್ ಟೇಬಲ್ ಏನಾದರೂ ಇಟ್ಕೊತೀನಿ ಅಂದರೆ ಈ ಕಾರ್ನರಲ್ಲಿ ಇಟ್ಕೊಂಡ್ರೆ ಊಟ ಗೀಟ ಆದಮೇಲೆ ಕೈ ತೊಳ್ಕೊಳ್ಳೋದಕ್ಕೆ ಕೊಟ್ಟಿರುವಂಥದ್ದು. ಹಾಗೆ ಇದು ಅಟ್ಯಾಚ್ ಬೆಡ್ರೂಮ್ ಇದೆ. ಅದಕ್ಕಿಂತ ಮುಂಚೆ ಪೂಜಾ ರೂಮ್ ಬರುತ್ತೆ. ಇಲ್ಲಿ ಪೂಜಾ ರೂಮ್ ಕೂಡ ಸಪ್ರೇಟಾಗಿ ಮಾಡಿ ಕೊಟ್ಟಿದ್ದಾರೆ. ದೊಡ್ಡದಾಗೇ ಇದೆ. ನೆಮ್ಮದಿಯಿಂದ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು, ಅಷ್ಟು ದೊಡ್ಡದಾಗಿ ಪೂಜಾ ರೂಮ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಮತ್ತು ಇಲ್ಲಿ ಅಡುಗೆ ಮನೆ, ಕಿಚನ್ ರೂಮ್, L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ಸ್, ಡ್ರಾಯರ್ಗಳು, ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಇಲ್ಲೆಲ್ಲ ಓವರ್ ಹೆಡ್ ವಾರ್ಡ್ರೋಬ್ಗಳು ಸಿಗುತ್ತೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಚಿಮ್ನಿ ಪಾಯಿಂಟು ಇಲ್ಲಿ ಮಾಡ್ಕೋಬೋದು. ಸೇಮ್ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿರೋಂಥದ್ದು. ತೊಳ್ಕೊಳ್ಳೋದಕ್ಕೆ, ಮುಸ್ರಿಗಳು, ಪಾತ್ರೆಗಳು ತೊಳ್ಕೊಳ್ಳೋದಕ್ಕೆ. ಆಮೇಲೆ ಇಲ್ಲಿ ಒಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. MS ರೇಲಿಂಗ್ಸ್ ಹಾಕಿ ಸೇಫ್ಟಿ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಷೀನು ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿದ್ದಾರೆ. ಪ್ಲಗ್ ಪಾಯಿಂಟು, ಇನ್ಲೆಟ್ಟು ಇಲ್ಲೂ ಇದೆ, ಅಲ್ಲೂ ಇದೆ. ಸಾರಿ, ಇದು ಗ್ಯಾಸ್ ಪಾಯಿಂಟ್. ಇದು ಔಟ್ಲೆಟ್ ಪೈಪು. ಗ್ಯಾಸ್ನ ನಾವು ಇಲ್ಲಿ ಇಟ್ಕೊಂಡ್ರೆ ಅಲ್ಲಿ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನಲ್ಲಿದೆ ನೋಡಿ, ಎಕ್ಸಾಕ್ಟ್ ಫ್ಯಾನಿಂದ ಅದು ಕಲೆಕ್ಷನು. ಈ ಯುಟಿಲಿಟಿಯಿಂದ ಒಂದು ಅಡುಗೆ ಮನೆ ಲುಕ್ ಈ ಥರ ಇರುತ್ತೆ. ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹಾಲ್ನ ಲುಕ್ಕು. ಈ ಅಡುಗೆ ಮನೆ ಪಕ್ಕದಲ್ಲೇ ನಮಗೆ ಒಂದು ಅಟ್ಯಾಚ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ಗಿಂತ ದೊಡ್ಡದಾದ ಮಂಚನ, ಕಾಟ್ನ ಆರಾಮಾಗಿ ಹಾಕ್ಕೋಬೋದು. ಡ್ರಾಯರ್ಗಳು, ವಾರ್ಡ್ರೋಬರ್ಗಳು, ಸ್ಟಡಿ ಕ್ಯಾಬಿನೆಟ್ಟು, ಕ್ರಾಸ್ ವೆಂಟಿಲೇಷನ್ಗೆ ಬಿಗ್ ವಿಂಡೋಗಳು ಕೊಟ್ಟಿದ್ದಾರೆ. ಫ್ಲೋರ್ ಬಂದು ಗ್ರಾನೈಟು. ಈ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಸಿಗುತ್ತೆ. ಟೋಟಲ್ 2 ಬಾತ್ರೂಮ್ಗಳು ಇರುವಂಥದ್ದು. ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ. ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಆಗೋಗಿದೆ. ಪೇಂಟಿಂಗ್ ಎಲ್ಲ ನಡೀತಾ ಇದೆ. ಮೇಲ್ಗಡೆ ತೋರಿಸ್ಕೊಡ್ತೀನಿ. ರೆಂಟಲ್ ಪರ್ಪಸ್ ಯಾರು ನೋಡ್ತಾ ಇದ್ದೀರಾ, ರೀಸನಬಲ್ ಪ್ರೈಸಲ್ಲಿ ಅವ್ರಿಗಿದು ಮನೆ ಆಗಿರುತ್ತೆ. ಚೆನ್ನಾಗಿದೆ ರೂಮ್ ಮಾತ್ರ. ಓಕೆ, ಇದೇ ಡೀಟೇಲ್ಸ್ ಇನ್ ಫಸ್ಟ್ ಫ್ಲೋರ್ 2 BHK ಮನೆದು. ಚೆನ್ನಾಗಿದೆ ಗೆಳೆಯರೆ, ಡೌಟೇ ಇಲ್ಲ. ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಬಟ್ ನಾನು ಫಾಸ್ಟಾಗಿ ಮೂವ್ ಮಾಡ್ತೀನಿ ಈಗ, ನೋಡ್ತಾಯಿರಿ.
ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ ಈಗ ನಾವು. ಟಾಪ್ ಫ್ಲೋರಲ್ಲಿ ನಮಗೆ ಲೈಕ್ ಈ ಥರ ಲುಕ್ ಸಿಗುತ್ತೆ. ಇಲ್ಲಿ ಕೂಡ ನಮಗೆ 1 BHK ಒಂದು ಅವೈಲೇಬಲ್ ಮಾಡಿದ್ದಾರೆ. MS ರೇಲಿಂಗ್ಸ್ ಲ್ಯಾಡರ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ. ಬಟ್ಟೆ ಒಗೆಯೋದಕ್ಕೆ ಕಲ್ಲನ್ನ ಹಾಕಿದ್ದಾರೆ. ಬಟ್ಟೆಗಳು ಒಣಗಿ ಹಾಕೋದಕ್ಕೆ ಕಂಬಿನ ಕೊಟ್ಟಿದ್ದಾರೆ. ಇದು 1 BHK ಲುಕ್ಕಾಗಿರುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ. ಸೇಮ್ ಬಿಗ್ ಹಾಲ್ ಸಿಗುತ್ತೆ. TV ಕ್ಯಾಬಿನೆಟ್ಟು, ಇಲ್ಲಿ ಕಾಮನ್ ಬಾತ್ರೂಮ್ ಸಿಗುತ್ತೆ. UPVC ವಿಂಡೋ, ಒಂದು ಬೆಡ್ರೂಮು, ಈ TV ಕ್ಯಾಬಿನೆಟ್ ಹಿಂದ್ಗಡೆ ಅಡುಗೆ ಮನೆ. ಈ ಕಡೆ ಫ್ರಿಡ್ಜ್ ಇಟ್ಕೋಬೋದು. ಅಡುಗೆ ಮನೆ ಕೂಡ ದೊಡ್ಡದಾಗಿದೆ. ಇದಕ್ಕೆ ಒಂದು 8,000 ರಿಂದ 10,000 ರೂಪಾಯಿ ಬರುತ್ತೆ. ಹಾಲು ಸ್ಪೇಷಿಯಸ್ ಆಗಿದೆ, ಡೌಟ್ ಇಲ್ಲ. ಒಂದು ಫ್ಯಾಮಿಲಿಗೋಸ್ಕರ ಆರಾಮಾಗಿ ಕೊಡ್ಬೋದು. ಒಂದು ಬೆಡ್ರೂಮ್ ಬರುತ್ತೆ. ಬೆಡ್ರೂಮಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು. UPVC ವಿಂಡೋ ಬರುತ್ತೆ. ವಾರ್ಡ್ರೋಬ್ಗಳೆಲ್ಲ ಕೊಟ್ಟಿದ್ದಾರೆ. ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಸಾಕಿಷ್ಟಿದ್ರೆ ಒಂದು ಫ್ಯಾಮಿಲಿಗೋಸ್ಕರ. ಡೋರ್ಗಳೆಲ್ಲ ಕ್ವಾಲಿಟಿಯಾಗಿರುವಂಥದ್ದು ಕೊಟ್ಟಿದ್ದಾರೆ. ಹಾಲು ಕೂಡ ವಿಶಾಲವಾಗಿ ದೊಡ್ಡದಾಗಿ ಇದೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಕಾಮನ್ ಬಾತ್ರೂಮ್ ಇದ್ದಾಗಿರುತ್ತೆ. ಆಲ್ರೆಡಿ ಫಿಟ್ಟಿಂಗ್ ಎಲ್ಲ ಆಗೋಗಿದೆ, ತೋರಿಸ್ತಾ ಇದ್ದೀನಿ. ಓಕೆ, ಇದು ಇಷ್ಟು ರೆಂಟಲ್ ಪರ್ಪಸ್ ಇರುವಂತಹ ಬಿಲ್ಡಿಂಗ್ನ ಲುಕ್ಕಾಗಿರುತ್ತೆ. ಮೇಲ್ಗಡೆ ಮತ್ತಿನ್ನೇನಿದೆ ಹತ್ತಿರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೈ ಗೇಜಲ್ಲಿ ಮಾಡಿರುವಂತಹ ಲ್ಯಾಡರ್ ಕೊಟ್ಟಿದ್ದಾರೆ. ನೈಸ್. ಟೋಟಲ್ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ಮು ಏನಿಲ್ಲ ಅಂದ್ರೂ 1 ಲಕ್ಷದ ಮೇಲೆ ರೆಂಟಲ್ ಪರ್ಪಸ್ ಬರುತ್ತೆ. ಇಲ್ಲಿ ಹೆಡ್ರೂಮ್ ಇದೆ. 1500 ಲೀಟರ್ ಇರುವಂಥ ಸಿಂಟ್ಯಾಕ್ಸ್ ಬರುತ್ತೆ. ಕೇಬಲ್ ಕನೆಕ್ಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಹತ್ತಿರದಲ್ಲಿ ನಮಗೆ ಜುಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಇಲ್ಲಿ ಬರುತ್ತೆ. ಅದ್ರ ಪಕ್ಕದಲ್ಲೇ ಪೂರ್ಣ ವಿಕಾಸ ಅನ್ನೋ ಸ್ಕೂಲ್ ಒಂದು ಬರುತ್ತೆ ಇಲ್ಲಿ. ಓಕೆ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಈ ಮನೆಯ ಬಗ್ಗೆ ಹಿಂದ್ಗಡೆ ಕೂಡ ಒಂದು ಬಿಲ್ಡಿಂಗ್ ಇದೆ. ಇದು ಕೂಡ ಸೇಲ್ಗಿರೋದು. ಅಲ್ಲಿ 2 ಇದೆ. ಟೋಟಲ್ ಒಂದೇ ಕಡೆ 5 ಇದೆ ಗುರುಗಳೇ. ಇದು KRB ಪೆಟ್ರೋಲ್ ಬಂಕು ಏನು ಕಾಣಿಸ್ತಿದೆಯಲ್ಲ ಅದು. ಪಕ್ಕದಲ್ಲೇ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಇದು. ಓಕೆ, ಇದು ನಾರ್ತ್ ಆ್ಯಂಡ್ ವೆಸ್ಟು ಕಾರ್ನರು. BBMP ಕನ್ವರ್ಷನ್ ಈ ಖಾತಾ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಕಮರ್ಷಿಯಲ್ಲು ಮತ್ತು ಪಾರ್ಕಿಂಗು. ಫಸ್ಟು, ಸೆಕೆಂಡ್, ಥರ್ಡ್ ಫ್ಲೋರಲ್ಲಿ 2 BHK, 4th ಫ್ಲೋರಲ್ಲಿ 1 BHK. ಆಸ್ಕಿಂಗ್ ಪ್ರೈಸು 2,10,00,000, 2 CR 10 lakhs. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಮನೆ ನೋಡಬೇಕಂದಲ್ಲಿ ದಯವಿಟ್ಟು ಫೋನ್ ಮಾಡಿ ಕರ್ಕೊಂಬಂದು ಮನೆನ ತೋರಿಸ್ತೀನಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.